ನೋಡಿ, ಈಗ 6 ಅಂದರೆ 3 ಅಂತಾರೆ, 3 ಅಂದರೆ 6 ಅಂತಾರೆ. ಈಗ ಅವರು ವಿರೋಧವಾಗಿ ಮಾತಾಡೋದೇ ಅವ್ರಿಗೊಂದು ರುಚಿ ಮತ್ತು ಅವ್ರಿಗೆ ಅಸ್ತ್ರ. ಈಗ ಅವ್ರಿಗೆ ನಿರುದ್ಯೋಗಿಗಳು ಅಂತ ಕರೆಯೋದು ಅಥವಾ ಎಲ್ಲ ಉದ್ಯೋಗ ಇದ್ದೂ ಕರ್ನಾಟಕದ ಸರ್ಕಾರ ನೋಡ್ಲಿಕ್ಕೆ ಆಗ್ತಾ ಇಲ್ವೋ, ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ನ ನೋಡ್ಕೊಂಡು ಖುಷಿಯಾಗಿರೋಕ್ಕಾಗ್ತಾ ಇಲ್ವೋ ಗೊತ್ತಿಲ್ಲ. ಸೊ ಡೆಮಾಕ್ರಸಿನಲ್ಲಿ ಅವರು ಕೆಲಸ ಕೊಟ್ಟಿದ್ದಾರೆ, ಕೆಲಸ ಮಾಡೋದು ಹೋಗ್ಬಿಟ್ಟು ಕೇಂದ್ರ ಸರ್ಕಾರದಲ್ಲಿ ಅವ್ರ ಸರ್ಕಾರ ಇದೆ, ಅಲ್ಲಿ ಏನಾದ್ರೂ ಅಚೀವ್ ಮಾಡ್ತಾರೆ. ಅವ್ರನ್ನ ಹೋಗಿ ಇವ್ರು ಏನಾರ ಕರ್ನಾಟಕದ ಬೇಡಿಕೆ ರೀ, ನಾಚಿಕೆ ಆಗುತ್ತೇನ್ರಿ ಅವ್ರಿಗೆ? ಮನ ಮರ್ಯಾದೆ ಇದೆಯೇನ್ರಿ ಬಿ ಜೆ ಪಿಯವ್ರಿಗೂ ಜೆ ಡಿ ಎಸ್ನವ್ರಿಗೂ? NDRFನಲ್ಲಿ ದುಡ್ಡು ಕೊಟ್ರೇನ್ರಿ ಅವರು? ಸುಪ್ರೀಂ ಕೋರ್ಟ್ ಕೊಟ್ರೇನ್ರಿ? ಯಾರೋ ಒಬ್ಬರು ಆನ್ಸರ್ ಮಾಡ್ತಾರೇನ್ರಿ? 27 ಜನ MP ಗಳು ಇಟ್ಕೊಂಡು ಹೋಗಿ ಇಲ್ಲಿ ಬಂದು ಏನ್ರಿ ಜನ ಓಟ್ ಕೊಡ್ತಾರೆ ಅಂತ ಈ ಮಟ್ಟಕ್ಕೆ ಕಿಳಿಯದ? ಸುಪ್ರೀಂ ಕೋರ್ಟಲ್ಲಿ ನಾವು ತೊಗೊಂಡಿರೋದು 3454 ಕೋಟಿ ಸುಪ್ರೀಂ ಕೋರ್ಟಲ್ಲಿ ರಿಲೀಸ್ ಮಾಡಿಸಿರೋದು. ಏನಂತ ಹೇಳ್ತಾರೆ ಇವ್ರಿಗೆ? ಈಗ ಬಿ ಜೆ ಪಿನಲ್ಲಿ ಹೋಗಿ ಮೋದಿ ಹತ್ರ, ಅಮಿತ್ ಶಾ ಹತ್ರ ಹೋಗಿ ಕೂತ್ಕೊಂಡು ನಮ್ಮ ಕರ್ನಾಟಕದಲ್ಲಿ ಕಳೆದ ಬಾರಿ ಇಷ್ಟು ಸೀಟ್ ಕೊಟ್ಟಿದ್ರು, ಈ ಬಾರಿ ಇಷ್ಟು ಸೀಟ್ ಕೊಟ್ಟಿದ್ದಾರೆ 17, ಈ ಇಳಿಲಿಕ್ಕೆ ನೀವು ದುಡ್ಡು ಕೊಡದೇ ಇರಿ NDRFನಲ್ಲಿ, ಅದಕ್ಕೋಸ್ಕರ 3454 ಅವ್ರು ಹೋಗಿ ಸುಪ್ರೀಂ ಕೋರ್ಟಲ್ಲಿ ಆದೇಶ ತಂದು ಪರಿಹಾರ ಕೊಟ್ಟಿದ್ದಾರೆ. ನಮಗೆ ಶೇಮ್ ಆಗುತ್ತೆ, ಹಳ್ಳಿಲಿ ಹೋದ್ರೆ ಕೇಳ್ತಾರೆ ನಮ್ಮನ್ನು, ಏನು ಹೇಳೋದು ಅಂತ ಕೇಳಬೇಕಲ್ವೇನ್ರಿ? ಈಗ ಏನಾಗುತ್ತೆ, ನಾವು ರೂಲಿಂಗ್ ಪಾರ್ಟಿಯವರು, ನಾವು ಮಂತ್ರಿಯವರು ಅಂತ ನೀವು ಕಡಿಮೆ ಸ್ಪೇಸ್ ಕೊಡೋದು, ಅವರು ಅಪೋಸಿಷನವ್ರು ಬೈತಾರೆ ಅಂತ ಜಾಸ್ತಿ ಸ್ಪೇಸ್ ಕೊಡೋದು. ಈಗ ನಾನು ಹೇಳಿದ್ದ ನೀವು ಎಷ್ಟು ಹಾಕ್ತೀರಿ? 3454 ಕೋಟಿ ಅವ್ರು ಕೊಡಲಿಲ್ಲ. ಸುಪ್ರೀಂ ಬಡ್ಕೋಬೇಕು. HL ಮೀಟಿಂಗ್, ಹೈ ಲೆವೆಲ್ ಕಮಿಟಿ ಮೀಟಿಂಗು ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಲಿಲ್ಲ ರೀ. 7 ತಿಂಗಳು ನಾವು ಕೊಟ್ಟ ಮೆಮೊರಂಡಮ್ಗೆ 7 ತಿಂಗಳು ಮೀಟಿಂಗ್ ಮಾಡಲಿಲ್ಲ. ಸುಪ್ರೀಂ ಕೋರ್ಟಲ್ಲಿ ರಿಲೀಸ್ ಮಾಡಿದ್ರು ಅವ್ರಿಗೆ ಎಲೆಕ್ಷನ್ ಬತ್ತು, ಅನಿವಾರ್ಯ. ಅವರ ಕ್ಯಾಬಿನೆಟ್ ಸೆಕ್ರೆಟರಿ ದುಡ್ಡು ರಿಲೀಸ್ ಮಾಡಬೇಕಾಯ್ತು, ಆರ್ಥಿಕ ಇಲಾಖೆ ದುಡ್ಡು ಕೊಟ್ಟರು. ಅವ್ರಿಗೆ ಶೇಮ್ ಅಲ್ವೇನ್ರಿ? ಶೇಮ್ ಅಲ್ವೇನಪ್ಪ? ಪ್ಲೀಸ್, ನೀವೆಲ್ಲ ಕರ್ನಾಟಕದವರು, ಮಂಡ್ಯದವರು, ಸೇಮ್ ಅಲ್ವಾ ಗುರು? ಈ ಥರ ಪರಿಸ್ಥಿತಿ ಹೌದು, ನನಗೂ ಅರ್ಥ ಆಗುತ್ತೆ. ನೀವು ಯಾರೋ ಹೇಳಿದ್ರಿ ಅಪೋಸಿಷನವರು ಸಹಜ ಹೇಳ್ತಾರೆ ಅಂತ ಒಪ್ಕೊಂಡೆ. ಅದಕ್ಕೆ ಒಂದು ಮೀನಿಂಗ್ ಇರಬೇಕಲ್ಲ, ಒಂದು ಇತಿಮಿತಿ ಇರಬೇಕಲ್ಲ ಹೇಳೋದಕ್ಕೆ. ಸೊ ಟ್ಯಾಕ್ಸು ಅವರೇ ಅನೌನ್ಸ್ ಮಾಡಿದ್ದು, ನೀರಾವರಿಗೆ 5000 ಕೋಟಿ ಕೊಡ್ತೀನಿ ಅಂತ ಬಜೆಟ್ ಘೋಷಣೆ ಕೇಂದ್ರದ. 15ನೇ ಹಣಕಾಸಿನ ವ್ಯತ್ಯಾಸದಲ್ಲಿ 5000 ಕೋಟಿ ಕೊಡ್ತೀನಿ ಅಂದರು. ಬೆಂಗಳೂರು ಅಭಿವೃದ್ಧಿಗೆ 5000 ಕೋಟಿ ಕೊಡ್ತೀನಿ ಅಂದರು. 15000 ಕೋಟಿ ಫೈನಾನ್ಸ್ ಮಿನಿಸ್ಟರ್ ಕರ್ನಾಟಕದವರೇ ರೆಪ್ರೆಸೆಂಟ್ ಮಾಡ್ತಾ ಇರೋದು ಫೈನಾನ್ಸ್. 15000 ಕೋಟಿ. ಏನು ಹೇಳೋದು ಇವ್ರಿಗೆ? ನಾವು ಅದು ಕೊರತೆ ಆಗಿದೆ ಅಂತೇಳಿ ಅಥವಾ ಅವ್ರ ಹಣ ಬರಲಿಲ್ಲ ಅಂತೇಳಿ ನಾವು ಯಾವುದೂ ಸಹ ಹಿನ್ನಡೆ ಆಗ್ತಾ ಇಲ್ಲ. ಅದಕ್ಕೆ ನಾನು ಹೇಳಿದ್ದೆ ಅವತ್ತು, ನೀವು ಯಾರು ಅದು ನೋಟಿಸ್ ಮಾಡಿಲ್ಲ. ನಮ್ಮ ತಟ್ಟಲ್ಲಿ ಹೆಣ ಬಿದ್ದಿದ್ರೆ ಪಕ್ಕದ ತಟ್ಟಲ್ಲಿ ನೊಣ ನೋಡ್ತಾರೆ ಅಂತ ಹಂಗಾಗಿದೆ. ಇವರು ಕೇಂದ್ರದ ಒಂದಷ್ಟು ಜನ ಮಂತ್ರಿಗಳು ರಾಜ್ಯಕ್ಕೆ ಬಂದ ತಕ್ಷಣ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ದಂಗೆ ಕನಸಲ್ಲಿ ಡಿ ಕೆನೇ ಕಾಣ್ತಾರೆ, ಸಿದ್ದರಾಮಯ್ಯನೇ ಕಾಣ್ತಾರೆ. ಈಗ ಅಲ್ಲಿ ಸ್ಟಾರ್ಟ್ ಮಾಡವ್ರೆ ಯತ್ನಾಳ್ ನೇತೃತ್ವದಲ್ಲಿ. ಮೈಸೂರು ಮಾಜಿ ಸಂಸದರು ಇದ್ದಾರೆ ಅವ್ರ ಜೊತೆಲಿ.